ಮೇಷರಾಶಿ. ಮೇಷರಾಶಿಗೆ ಗುರು ಸುಖಸ್ಥಾನದಲ್ಲಿದ್ದಾರೆ. ಗುರು ಏನೆಲ್ಲ ಆರನೇ ತಿಂಗಳು 2ನೇ ತಾರೀಕು, 10ನೇ ತಿಂಗಳು 31ನೇ ತಾರೀಕು 152 ದಿವಸ ಗುರುಬಲ ನಿಮಗೆ ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುರು ಸುಖಸ್ಥಾನಕ್ಕೆ ಬಂದರೆ ನಿಮಗೆ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಇವೆಲ್ಲವೂ ಕೂಡ ಕಂಡುಬರುತ್ತೆ. ಮತ್ತು ಗುರು ಸುಖಸ್ಥಾನದಲ್ಲಿ ಉಚ್ಚನಾಗಿದ್ದರೆ, ಭಾಗ್ಯಸ್ಥಾನಾಧಿಪತಿ ವ್ಯಯಸ್ಥಾನಾಧಿಪತಿ ಗುರು ನಿಮಗೆ ಉಚ್ಚ ಸ್ಥಾನದಿಂದ ನಿಮ್ಮ ದುಡ್ಡನ್ನು ಕಂಡವರು ಯಾರು ಕಿತ್ಕೊಂಡು ತಿಂತಾರೆ, ತುಂಬ ದುಡ್ಡು ಸಂಪಾದನೆ ಮಾಡ್ತೀರ. ಆದರೆ ನಿಮ್ಮ ದುಡ್ಡನ್ನು ಕಂಡವ್ರು ಪೋಲಿ ಮಾಡ್ತಾರೆ. ಹಾಗಾಗಿ ಆರೋಗ್ಯ ಮೇಲೆ ಗಮನ ಇದ್ದು, ನಿಮ್ಮ ದುಡ್ಡನ್ನು ಕಂಡವ್ರಿಗೆ ಕೊಡ್ದಲೇ ಇದ್ದು, ನಿಮ್ಮ ಲೈಫಲ್ಲಿ 152 ದಿವಸ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗತ್ತೆ. ಗುರು 12ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ಸುಖಸ್ಥಾನದಿಂದ ನಿಮ್ಮ ಲೈಫಲ್ಲಿ ಯಾವಾಗಲೂ ನಿಮ್ಮ ಮನೇಲಿ ತೆಂಗಿನಕಾಯಿ ದೇವ್ರ ಮನೇಲಿ ಇಟ್ಟು ಪೂಜಿಸಿದಾಗ ಹಾಳಾಗದೇ ಥರ ನೋಡ್ಕೊಂಡ್ರೆ ನೀವು ತುಂಬ ಪಾಸಿಟಿವ್ ಅನುಭವಿಸ್ತೀರ. ಅದೇ ಗುರು ನಿಮಗೆ ತೆಂಗಿನಕಾಯಿ ನಿಮ್ಮ ಮನೇಲಿ ಪದೇ ಪದೇ ಹಾಳಾಗ್ತೈತೆ ಅಂದರೆ, ನಿಮ್ಮ ಮನೇಲಿ ಸಾವು ನೋವು, ಇಲ್ಲ ಒಂದು ಅಕ್ರಮ ಸಂಬಂಧ, ಇಲ್ಲ ಮನೇಲಿ ಜಗಳಾಟ, ಇದೆಲ್ಲ ತುಂಬ ಕಾಡುತ್ತೆ. ನಿಮ್ಮ ಮನೇಲಿ ದೇವ್ರ ಮನೇಲಿ ಹುಟ್ಟಿರೋ ತೆಂಗಿನಕಾಯಿ ಮುಗ್ಲು ಬರ್ದಂಗೆ ನೋಡ್ಕೋಬೇಕು. ಮತ್ತು ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾದ ಒಂದು ಫಲವನ್ನು ಅಂದರೆ, ನಿಮ್ಮ ಲೈಫಲ್ಲಿ ಸಖತ್ ರಿಸಲ್ಟ್ ಬರ್ಬೇಕಂದ್ರೆ, ಸಖತ್ತು ವೈಬ್ರೇಷನ್ ತರಬೇಕಂದ್ರೆ, ನೀವು ಗುರುಗ್ರಹದ ಫೋಟೋವನ್ನು ಇಟ್ಟು ಪೂಜಿಸಿದಾಗ ತುಂಬ ಲಾಕ್ಕನ್ನು ಕೊಡುತ್ತೆ. ಮತ್ತು ನಮ್ಮಲ್ಲಿ ಸಿಗುವಂಥ ಬಹಳ ವೈಬ್ರೇಷನ್, ಗುರುಗೆ ಸಖತ್ ಪಾಸಿಟಿವ್ ಕೊಡುವಂಥ ಸೂರ್ಯಗ್ರಹದ ಒಂದು ಸ್ಟೋನು ಮತ್ತು ಗುರುಗ್ರಹದ ಬ್ರೇಸ್ಲೆಟನ್ನು ನಾನು ಕೊಡೋದನ್ನು ಅದನ್ನು ಯೂಸ್ ಮಾಡ್ತಾ ಹೋಗಿ ನಿಮ್ಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಮತ್ತು ನೆಗೆಟಿವ್ ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ. ದೇವರು ನಿಮಗೆ ಅಗಾರವಾದ ಒಂದು ಶಕ್ತಿ ಕೊಡ್ತಾನೆ. ಈ 152 ದಿವಸ ಈ ಗುರುಬಲ ನಿಮಗೆ 50-50 ಇದೆ ಮೇಷರಾಶಿಯವರಿಗೆ. ನೀವು ಇದನ್ನು 175% ಮಾಡ್ಕೊಳ್ಳೋದು, ಅದು ನಿಮ್ಮ ಪರ್ಸ್ನಲ್ಲು. ನೀವು ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ನಾನು ಹೇಳಿದಂಥ ಸ್ಟೋನ್ನ ಯೂಸ್ ಮಾಡಿದ್ರೆ ಗುರು ಈ ಒಂದು 50-50ರಿಂದ ನೀವು ಈ 152 ದಿವಸದಲ್ಲಿ ನೀವು ದುಡ್ಡನ್ನು ಕಳ್ಕೊತೀರ, ಹೆಲ್ತ್ ಪ್ರಾಬ್ಲಮ್ ಇದೆಲ್ಲ ತುಂಬ ಬರುತ್ತೆ. ಬರ್ದರ ಥರ ನೀವು ಕಾಪಾಡ್ಕೊಳಕ್ಕೆ ನಾನು ಹೇಳಿದಂಥ ಟೆಂಪಲ್ನ ಗುರುಗ್ರಹದ ಫೋಟೋವನ್ನು, ಗುರು ಅಂದರೆ ದಕ್ಷಿಣಾಮೂರ್ತಿ ಫೋಟೋನ ನಿಮ್ಮ ಮನೇಲಿ ತಂದಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಿ, ತುಂಬ ಪೂಜೆ ಒಳ್ಳೆಯದಾಗುತ್ತೆ. ಮತ್ತು ಜಾಜಿ ಮಲ್ಲಿಗೆ ಹೂವನ್ನು ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಭಾಳ ವಿಶೇಷವಾದಂಥ ವೈಬ್ರೇಷನ್, ಇದನ್ನು ಮರಿದಲ್ಲೇ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ದಯವಿಟ್ಟು ನಾನು ಹೇಳೋಂಥ ಸ್ಟೋನ್ ಗುರುಗ್ರಹದ್ದು ಮತ್ತು ಸೂರ್ಯಗ್ರಹದ ಸ್ಟೋನನ್ನು ಯೂಸ್ ಮಾಡಿ. ನಿಮ್ಮ ಲಕ್ ಅನ್ನೋದು ತುಂಬ ಚೇಂಜ್ ಆಗುತ್ತೆ, ತುಂಬ ಪವರ್ಫುಲ್ ಎನರ್ಜಿ ಬರುತ್ತೆ. ಒಳ್ಳೆಯದಾಗಲಿ.